ಶೀಘ್ರದಲ್ಲೇ ಕಾವೇರಿ ನೀರು ಸಲಹಾ ಸಮಿತಿಯ ಸಭೆ ಕರೆದು ನಾಲೆಗಳಿಗೆ ನೀರು ಹರಿಸುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದರು. ಅವರು ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಮಧ್ಯಾಹ್ನ 1:30 ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಾನುವಾರುಗಳಿಗೆ ಕುಡಿಯಲು ಕೆರೆಕಟ್ಟೆಗಳಿಗೆ ನೀರು ತುಂಬಿಸಲು ಅನುಕೂಲವಾಗುವಂತೆ ಸಲಹಾ ಸಮಿತಿ ಸಭೆ ಕರೆದು ಚರ್ಚಿಸಿ ನೀರು ಬಿಡಿಸಲು ಕ್ರಮ ಕೈಗೊಳ್ಳಲಾಗುವುದು. 105ರಿಂದ 110 ಅಡಿ ನೀರು ಕೆಆರ್ಎಸ್ ಜಲಾಶಯಕ್ಕೆ ಬಂದ ನಂತರ ಬೆಳೆಗಳಿಗೆ ನೀರು ಬಿಡುವ ಬಗ್ಗೆ ತೀರ್ಮಾನಿಸಿ ಪ್ರಕಟಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್, ಮೂಡಾ ಅಧ್ಯಕ್ಷ ನಯೀಂ ಸೇರಿದಂತೆ ಹಲವರಿದ್ದರು. ವೆರಿ ಶಾರ್ಟ್ಲಿ ಒಂದು ICC ಮೀಟಿಂಗ್ ಮಾಡಿ ಕೆಲಸ ಕಂಪ್ಲೀಟ್ ಆಗೋವರೆಗೂ ಕಾಯಲ್ಲ. ಬಟ್ ನೀರು ಮೇಲ್ಗಡೆದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಬರ್ತಾ ಇಲ್ಲ ಅಷ್ಟೇ ವಾತಾವರಣ. ಅದೇನೇ ಇರಲಿ, ನೀರು ಬಿಡಲಿಕ್ಕೆ ಕೆಲಸದ ಅಡಚಣೆ ಇಲ್ಲ. ಕೆಲಸ ಇನ್ನೂ ಕಂಪ್ಲೀಟ್ ಆಗೋಕ್ಕೆ ಭಾಳ ದಿವಸ ಬೇಕಾಗುತ್ತೆ. ನೀರು ಬಿಟ್ಟು ಮಧ್ಯ ನೀರು ನಿಲ್ಲಿಸಿದಾಗ ಮಾಡ್ಕೊಳೋದು. ಈ ನಂಬಿಕೆ ನಾವು ಮಳೆ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಈಗ ಬೆಳೆ ಹಾಕೋದೇನಿದ್ರು 100-110 ಅಡಿ ಹೋದಾಗ ಬೆಳೆ ಹಾಕಬೇಕಾಗುತ್ತೆ. ನೀರನ್ನು ಕುಡಿಯೋಕ್ಕೆ ಜಾನುವಾರುಗಳಿಗೆ, ಕೆರೆಕಟ್ಟೆಗಳಿಗೆ ನೀರು ಬಿಡ್ಬೋದು ಈಗಿರೋ ವಾತಾವರಣದಲ್ಲಿ. ಬಟ್ ವ್ಯವಸಾಯಕ್ಕೆ ಅಂತೇಳಿ ನಾವು ಡಿಕ್ಲೇರ್ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ 110 ಅಡಿವರೆಗೂ ಸೊ ಯಾವಾಗಲೂ ಬೆಳೆಗೆ ನಾವು ಭರವಸೆ ಕೊಟ್ಟರೆ ತಪ್ಪಾಗುತ್ತೆ. ಸೊ ಅದರಿಂದ ಬಹುಶಃ ವಾತಾವರಣ ನೀವೇ ನೋಡ್ತಾ ಇದ್ದೀರಾ, ಚೆನ್ನಾಗಿದೆ. ಒಂದು ವಾರ ಏನಾದ್ರೂ ಮಡಿಕೇರಿ ಕಡೆ ಕೇರಳ ಮಾನ್ಸೂನ್ ಬಂದು ಈ ಕಡೆ ಬಿದ್ದರೆ ಒಂದು ವಾರಕ್ಕೆ 110 ಅಡಿ ಬರೋದೇನು ದೊಡ್ಡದಲ್ಲ. ಸೊ ಒಳ್ಳೆಯದಾಗುತ್ತೇನೋ ನಂಬಿಕೆ ಇಟ್ಕೊಂಡು ಹೋಗೋಣ. ಸೊ ಆಮೇಲೆ ನಾವೆಲ್ಲ ವ್ಯವಸಾಯ ಬೆಳೆ ಹಾಕೋದು, ಭತ್ತ, ರಾಗಿ ಇದನ್ನೆಲ್ಲ ಒಟ್ಲಾಗ್ತಕ್ಕಂಥದ್ದು ಜುಲೈ 15 ಮೇಲೆ. ಅಷ್ಟರೊಳಗಡೆ 110 ಅಡಿ ಬಂದರೆ ಸೊ ನಮಗೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ಈಗ ಜನ ಕೇಳೋದು ಸ್ವಲ್ಪ ಕೆರೆಕಟ್ಟೆಗಳು ಮತ್ತು ಬೋರ್ವೆಲ್ಲೆಲ್ಲ ಬತ್ತಿದ್ದಾವೆ, ಮಳೆ ಹೋದ್ರೂ ಸೀರಿಯಸ್ ಆಗಿ ಕೆಲವು ಕಡೆ ನೀರಿನ್ನೂ ರೀಚಾರ್ಜ್ ಆಗ್ತಾ ಇಲ್ಲ. ಸ್ವಲ್ಪ ಜಾನುವಾರುಗಳಿಗೆ ಕೆರೆಕಟ್ಟೆಗಳಿಗೆ ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಈಗಿರ್ತಕ್ಕಂಥ 77-78 ಅಡಿನಲ್ಲಿ ಒಂದಷ್ಟು ದಿವಸ ನೀರನ್ನು ಬಿಡ್ಬೋದು. ಸೊ ನಾವು ಬೆಳೆಗೆ ಬಿಡಬೇಕು ಅಂದಾಗ 105 ಅಡಿ 110 ಅಡಿ ರೀಚ್ ಆಗಬೇಕಾಗುತ್ತೆ. ಅದು ಇನ್ನೂ ಟೈಮು ಇರೋದ್ರಿಂದ ಜುಲೈ 10ವರೆಗೂ ಕಾದು ನೋಡೋಣ. ಈಗ ಸದ್ಯಕ್ಕೆ ಒಂದು ಭಾಳ ಶಾರ್ಟ್ಲಿ ಒಂದು ಮೀಟಿಂಗ್ ಮಾಡಿ ನೀರನ್ನು ಬಿಡ್ತೀವಿ.